ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಅಚ್ಚರಿಯ ಹೇಳಿಕೆ ನೀಡಿದ ಕೇಂದ್ರ ಸಚಿವ ವಿ ಸೋಮಣ್ಣ. ನಾನು ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಇಲ್ಲ ಅಂತ ಸೋಮಣ್ಣ ಹೇಳಿರೋದು. ಕೇಂದ್ರ ಸಚಿವ ಸೋಮಣ್ಣ ಹೇಳಿಕೆ ಹಿಂದಿದೆಯಾ ಹೊಸ ಲೆಕ್ಕಾಚಾರ? ಹಾಗಾದ್ರೆ ಹಾಲಿ ಅಧ್ಯಕ್ಷರ ಮುಂದುವರಿಕೆ ಬಗ್ಗೆ ಪರೋಕ್ಷವಾಗಿ ಸುಳಿವನ್ನ ನೀಡಿದ್ರೆ ಸೋಮಣ್ಣ, ಇಲ್ಲ ಅಖಾಡಕ್ಕಿಳಿಯೋದಕ್ಕೆ ತಯಾರಿ ನಡೆಸಿದ್ಯಾ ತಟಸ್ಥ ಬಣ್ಣ? ಸೋಮಣ್ಣರನ್ನ ಹಿಂದೆ ಸರಿಸಿ ಅಖಾಡಕ್ಕೆ ಇಳಿಯೋದಕ್ಕೆ ತಯಾರಿ ಆಗಿದೆಯಾ? ವಾರದ ಹಿಂದೆ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿದ ಸೋಮಣ್ಣ ಬೊಮ್ಮಾಯಿ ಭೇಟಿ ವೇಳೆ ಪಕ್ಷ ಸಂಘಟನೆಗಾಗಿ ಅಹಿಂದ ವರ್ಗಕ್ಕೆ ಮನ್ನಣೆ ಬಗ್ಗೆ ಚರ್ಚೆಯನ್ನು ಮಾಡಲಾಗಿತ್ತು ಅಂತ ಹೇಳ್ತಾ ಇದ್ರು. ಇದೇ ಕಾರಣಕ್ಕಾಗಿ ಸ್ಪರ್ಧೆ ರೇಸ್ನಿಂದ ಹಿಂದೆ ಸರಿದ್ರ ಹಾಗಾದ್ರೆ ಸೋಮಣ್ಣ ಅನ್ನುವಂಥ ಪ್ರಶ್ನೆ. ಅಚ್ಚರಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾನು ಆ ರೇಸಲ್ಲಿ ಇಲ್ಲ ಅಂತ ಹೇಳೋದ್ರ ಮುಖಾಂತರವಾಗಿ ನಾನು ಆ ರೇಸ್ನಲ್ಲಿ ಇಲ್ಲ ಅಂತ ಹೇಳ್ತಾ ಇರೋದು ಕೂಡ ಯಾವುದೋ ಹೊಸ ಸ್ಟ್ರಾಟಜಿಕ್ ಕಾರಣ ಆಗ್ತಾ ಇದೆ ಅನ್ನುವಂಥ ಅನುಮಾನ ಕೂಡ ಹುಟ್ಕೊಳ್ತಾ ಇರೋದು. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಅವಧಿ ಮುಗ್ದಿದೆ, ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿರುವಂಥ ಗ್ಯಾಂಗ್ ಇದೆ. ಇದರ ನಡುವೆ ಇವತ್ತಾಗ್ತಾರೆ, ನಾಳೆ ಆಗ್ತಾರೆ, ಸಂಕ್ರಾಂತಿ ಮುಗಿದ ಮೇಲೆ ಆಗ್ತಾರೆ, ಸಂಕ್ರಾಂತಿ ಟೈಮಲ್ಲಿ ಆಗ್ತಾರೆ, ಈ ಚರ್ಚೆಗಳು ಕೂಡ ಇದೆ. ವಿ ಸೋಮಣ್ಣ ಅವರ ಹೆಸರು ಕೇಳಿ ಬಂದಿದ್ದು ಇದೆ. ರಾಜ್ಯಾಧ್ಯಕ್ಷರಾಗಿ ವಿ ಸೋಮಣ್ಣ ಆಯ್ಕೆ ಆಗಬೇಕು, ಆಗ್ತಾರೆ, ಆಗಬಹುದು, ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಆದರೆ ಇದೀಗ ಅದಕ್ಕೆ ಖುದ್ದಾಗಿ ಅವರೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಆ ರೇಸ್ನಲ್ಲಿ ಇಲ್ಲ ಅಂತ ಹೇಳಿದ್ರ ಮುಖಾಂತರವಾಗಿ ಈಗಿರುವಂಥ ಅಧ್ಯಕ್ಷರು ವಿಜಯೇಂದ್ರ ಅವರೇ ಮುಂದುವರಿತಾರೆ ಅನ್ನೋದನ್ನ ಸುಳಿವು ಬಿಟ್ಕೊಟ್ರ ಅನ್ನೋ ಪ್ರಶ್ನೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಇಲ್ಲಿವರೆಗೂ ಸಾಕಷ್ಟು ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ. ಸೋಮಣ್ಣ ಅವರ ಈ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿ ಚರ್ಚೆಗೆ ಕಾರಣವಾಗ್ತಿದೆ? ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿನ ಗೊಂದಲಗಳು ಇನ್ನೂ ಬಗೆಹರಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಲಿ ಅಧ್ಯಕ್ಷರನ್ನ ಮುಂದುವರಿಸ್ತಾರ ಅಥವಾ ಹೊಸಬರನ್ನ ತರ್ತಾರ ಅನ್ನುವಂತ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಆದ್ರೆ ಈ ನಡುವೆ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದಂತಹ ಕೇಂದ್ರ ಸಚಿವ ಸೋಮಣ್ಣ ಅವರು ತಾವು ಆ ಹುದ್ದೆಯ ಆಕಾಂಕ್ಷಿ ಅಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಡುವ ಮುಖಾಂತರ ಹಲವು ಅಚ್ಚರಿಗಳಿಗೆ ಕಾರಣರಾಗಿದ್ದಾರೆ. ಸೋಮಣ್ಣ ಅವರೇ ಈ ಮಾತನ್ನ ಹೇಳಿರುವುದರ ಹಿಂದಿನ ಉದ್ದೇಶ ಏನು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈಗಾಗಲೇ ರೇಸ್ನಲ್ಲಿ ಸಮುದಾಯ ಆಧಾರಿತವಾಗಿ ಅವಕಾಶವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ವೇಳೆ ವಿಜಯೇಂದ್ರ ಅವರನ್ನ ಬದಲಾಯಿಸಿದ್ರೆ ಹಿರಿಯರು ಅನುಭವಿಗಳು ಪಕ್ಷ ಸಂಘಟಕರಾದ ಸೋಮಣ್ಣ ಅವರಿಗೆ ಆ ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆಗಳನ್ನು ನಡೆಸುವ ವಿಚಾರ ಇರಾದೆಯನ್ನ ಪಕ್ಷದ ಕೆಲವು ನಾಯಕರು ಹೊಂದಿಕೊಂಡಿದ್ರು. ಆ ಸಂಬಂಧ ವರಿಷ್ಠರ ಬಳಿ ಮಾತುಕತೆಯನ್ನ ಕೂಡ ಮಾಡುವುದಕ್ಕೆ ಉತ್ಸುಕರಾಗಿ ತೆರಳಿದ್ರು. ಆದ್ರೆ ಆ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಪ್ರಗತಿ ಆಗಿದೆ ಇಲ್ಲ ಅನ್ನೋದು ಇನ್ನು ಗೊತ್ತಿಲ್ಲ. ಆದ್ರೆ ಸೋಮಣ್ಣ ಅವರನ್ನ ರೇಸ್ಗೆ ತಂದು ನಿಲ್ಲಿಸುವ ಮುಖಾಂತರ ಅವಕಾಶವನ್ನ ಅವ್ರಿಗೂ ಕೊಡಬೇಕು ಅನ್ನುವಂತ ಚರ್ಚೆ ನಡೆದಿತ್ತು. ಇದರ ನಡುವೆ ತಟಸ್ಥ ಬಣವು ಕೂಡ ತನ್ನ ಕಾರ್ಯಚಟುವಟಿಕೆಗಳನ್ನು ಆರಂಭಿಸಿಕೊಂಡಿತ್ತು. ಒಂದು ವೇಳೆ ಪಕ್ಷದಲ್ಲಿ ಬದಲಾವಣೆ ಸನ್ನಿಹಿತವಾದರೆ ಎದುರಾಳಿ ಕಾಂಗ್ರೆಸ್ಗೆ ಸಮರ್ಥವಾದಂತಹ ನಾಯಕನನ್ನ ರೆಡಿ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಅವರದ್ದೇ ವೋಟ್ ಬ್ಯಾಂಕ್ ಆಗಿರುವ ಅಹಿಂದ ವರ್ಗಕ್ಕೆ ನಾವು ಕೂಡ ಕೈ ಹಾಕಬೇಕು. ಆ ನಿಟ್ಟಿನಲ್ಲಿ ಆ ವರ್ಗದ ಒಬ್ಬ ನಾಯಕನಿಗೆ ರಾಜ್ಯಾಧ್ಯಕ್ಷರ ಪದವಿಯನ್ನು ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೆದಿತ್ತು, ಪ್ರಯತ್ನಗಳು ಕೂಡ ಸಾಗಿತ್ತು. ಪಕ್ಷದ ಅಂದ್ರೆ ಆ ತಟಸ್ಥ ಬಣದ ನಾಯಕರಾಗಿ ಗುರುತಿಸಿಕೊಂಡಿರುವ ಬೊಮ್ಮಾಯಿ ಅವರು ಈ ವಿಚಾರವನ್ನ 3-4 ಬಾರಿ ಹೇಳ್ಕೊಂಡಿದ್ರು. ಆದ್ರೆ ಪಕ್ಷ ಸಂಘಟನೆ ವಿಚಾರ ಬಂದಾಗ ಎಲ್ಲರೂ ಒಟ್ಟಿಗೆ ನಿಲ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಸೋಮಣ್ಣ ಅವರ ಈ ಹೇಳಿಕೆ ಪಕ್ಷದಲ್ಲಿನ ಬದಲಾದ ಸನ್ನಿವೇಶವನ್ನ ಅಥವಾ ಹಾಲಿ ಅಧ್ಯಕ್ಷರ ಮುಂದುವರಿಕೆಯನ್ನು ಸೂಚಿಸ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇದೆ. ಹಾಗೆ ರೆಬೆಲ್ ಬಣದ ನಾಯಕರು ಒಂದ್ ಕಡೆ ತಮ್ಮ ಮನಸ್ತಾಪವನ್ನ ಬಿಟ್ಟು ಮುಂದುವರಿಯುವಂತಹ ಸೂಚನೆಯನ್ನ ಕೂಡ ಕೊಟ್ಟಿರುವುದು, ಇದು ಪಕ್ಷದಲ್ಲಿ ಎಲ್ಲವೂ ಸರಿ ಹೋಗೋ ಕಾಲ ಸನ್ನಿಹಿತ ಆಗ್ತಿದ್ಯಾ ಅನ್ನುವಂತಹ ಮಾತನ್ನ ಹುಟ್ಟು ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಸೋಮಣ್ಣ ಅವರು ತಮ್ಮ ನೆಲೆಯಿಂದ ಹಿಂದೆ ಸರಿತಿದ್ದಾರಾ ಅನ್ನುವಂತ ಪ್ರಶ್ನೆಗಳನ್ನ ಕೂಡ ಹುಟ್ಟು ಹಾಕಿದೆ. ಒಟ್ಟಿನಲ್ಲಿ ಈ ಎಲ್ಲ ಗೊಂದಲಗಳಿಗೆ ಪಕ್ಷದ ನಾಯಕರು ಸ್ಪಷ್ಟವಾದಂತಹ ಹೇಳಿಕೆಗಳನ್ನು ಕೊಟ್ಟಾಗ ಮಾತ್ರ ಗೊಂದಲ ಬಗೆಹರಿಬಹುದು. ನೀತಿ ಫೈನ್, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.